ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಮಹಾಶಕ್ತಿಪೀಠಲ್ಲಿ ವೀಕ್ಷಣೆ ಮಾಡುವಂಥ ಸಮಸ್ತ ವೀಕ್ಷಕರಿಗೆ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀವಿ. ಇವರು ನೇಪಾಳದಿಂದ ಬಂದಿದ್ದಾರೆ. ನಮ್ಮ ಕೊಡಗಿನಲ್ಲಿರುವಂಥ ನಮ್ಮ ಒಂದು ಆಸ್ಥಾನಕ್ಕೆ ಇವರ ಒಂದು ದಿವ್ಯ ದೃಷ್ಟಿ ಆಗಿರ್ಬೋದು, ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕಾಗಿ ಕೆಲವೊಂದು ಕಡೆ ಆಗದಲ್ಲೇ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಿರುವ ಹಾಗೆ 4-5 ಗುರುಗಳ ಹತ್ರ ಇವರು ಸಮಸ್ಯೆಗಳನ್ನು ಪರಿಹಾರನ ಕಂಡುಕೊಂಡು ಇಲ್ಲಿಗೆ ಬಂದಿದ್ದಾರೆ. ಹಾಗೆ ಈ ಚಾನಲ್ನ ವೀಕ್ಷಣೆ ಮಾಡುವಂಥ ಸಕಲ ಜನಗಳಿಗೆ ಒಂದು ಮಾತನ್ನು ಹೇಳ್ತೀವಿ. ಕೆಲವೊಬ್ಬರು ಅವರ ಒಂದು ಭಾವಚಿತ್ರವನ್ನು ಕಳಿಸಿ ಮತ್ತು ಸಮಸ್ಯೆಗಳನ್ನು ಹೇಳ್ಕೊಳ್ತಾರೆ. ಅದು ಹೇಳ್ಕೊಂಡ್ರೂ ಸಾಲದು, ಅದಕ್ಕೆ ಸಮಸ್ಯೆಗಳನ್ನು ಪರಿಹಾರನ ಕಂಡುಕೊಳ್ಬೇಕಾಗ್ತದೆ. ತಂತ್ರದೋಷಗಳು ಏನಿರುತ್ತೆ ಅದನ್ನು ಕಟ್ ಮಾಡಿ ಮುಂದಿನ ಹೋಗುವ ಜೀವನಕ್ಕೆ ಬೇಕಾಗಿರುವಂಥ ಸಮಸ್ತ ಶಕ್ತಿಗಳನ್ನು ಅನುಗ್ರಹಿಸಬೇಕು. ತಾಯಿ ಚಾಮುಂಡೇಶ್ವರಿ ಕೃಪೆ ಆಗಬೇಕು, ಹಾಗೆ ಲಕ್ಷ್ಮಿಯ ಕಟಾಕ್ಷವಾಗಬೇಕು, ಮನೆಗೆ ಸುರಕ್ಷವಾಗಬೇಕು. ಹೀಗೆ ಅನೇಕ ರೀತಿ ಒಂದು ಸ್ಟೆಪ್ಪಾಗಿ ಹೋಗಿದ್ರೆ ಅವರ ಜೀವನದಲ್ಲಿ ಅನೇಕ ರೀತಿಯನ್ನು ಲಾಭವನ್ನು ಪಡ್ಕೋಬೋದು. ಯಾರು ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆಯನ್ನು ಪಡ್ತಾ ಇರುವಂಥ ವ್ಯಕ್ತಿಗಳಿಗೆ ಅನೇಕರು ಕಾಲ್ ಮಾಡಿ ಕೇಳ್ತಾರೆ. ಅದಕ್ಕೆ ತಕ್ಕ ಉತ್ತರ ನಮ್ಮ ಈ ಚಾನಲ್ನ ವೀಕ್ಷಣೆ ಮಾಡುವಂಥ ನಂಬರ್ನಲ್ಲಿ ಸಿಗುತ್ತೆ. ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅವರ ಸಮಸ್ಯೆಗಳನ್ನು ಹೇಳ್ಕೊಂಡು ಅವರ ಕಷ್ಟಗಳನ್ನು ಹೇಳ್ಕೊಂಡು ಪರಿಹಾರ ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರುವಂಥ ಶುಲ್ಕವನ್ನು ಸಾಧಾರಣ ಮಟ್ಟಿಗೆ ನಾವು ತಗೊಳ್ತೀವಿ. ಇದ್ರ ಮೂಲಕವಾಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೋದು. ಬರೋಕ್ಕಾಗದಲ್ಲೇ ಇರುವಂಥ ವ್ಯಕ್ತಿಗಳು ಬಂದರೆ ತುಂಬ ಚೆನ್ನಾಗಿರುತ್ತೆ. ಅವರಿಗೆ ಒಂದು ನಂಬಿಕೆ ವಿಶ್ವಾಸ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗೆ ಎಲ್ಲೆಲ್ಲೂ ಪರಿಹಾರನ ಸಿಗದಲ್ಲಿರುವಂಥ ವಿಚಾರಗಳಿದ್ದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಆಗ್ಬೋದು. ನಮ್ಮ ವಿಳಾಸ ಕೊಡಗಿನಲ್ಲಿರುವಂಥದ್ದು, ಹಾಸನ ಬಾರ್ಡರು, ಕೊಡಗಿನಲ್ಲಿ ಕೊಡ್ಲಿಪೇಟೆ ಪಕ್ಕ ಬೆಸ್ಸೂರು ಗ್ರಾಮ. ಈ ಒಂದು ಗ್ರಾಮದಲ್ಲಿರುವಂಥದ್ದು ನಮ್ಮ ಒಂದು ಚಿಕ್ಕದೊಂದು ಆಸ್ಥಾನ. ತಮಗೆ ಅನಿಸಿಕೆಯನ್ನು ತಿಳಿಸ್ಬೋದು. ಹಲವಾರು ರೀತಿ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಚೌಡಿ ಕಾಟ ಇರ್ಬೋದು, ಭೂತಕಾಟ, ಪೇತಕಾಟಗಳು ಮತ್ತು ಮಾಟ ಮಂತ್ರಗಳ ದೋಷಗಳು, ಮನೆಯಲ್ಲಿರುವಂಥ ಸಕಲ ಬಾಧೆಗಳನ್ನು ನಿವಾರಣೆ ಮಾಡಲಿಕ್ಕಾಗದರೆ ಸಕಲ ದೋಷಗಳನ್ನು ಹೊತ್ಕೊಂಡು ಪಾಪಗಳನ್ನು ಪರಿಹಾರ ಮಾಡ್ಕೊಳ್ಳದಲ್ಲೇ ಕೆಲವೊಂದು ವ್ಯಕ್ತಿಗಳು ಫ್ರಾಡ್ ಮಾಡ್ತಿದ್ದಾರೆ. ಕೆಲವೊಂದು ವ್ಯಕ್ತಿಗಳು ಅವರನ್ನು ಕರೆಸಿ ಮೋಸವನ್ನು ಮಾಡ್ಕೊಳ್ತಾರೆ. ಆ ಥರದ್ದು ಯಾವುದೇ ರೀತಿ ಘಟನೆಗಳು ನಡೆಯೋದಿಲ್ಲ. ಅವರಿಗೆ ಸಂಪೂರ್ಣವಾಗಿ ದೃಢವಾದ ನಂಬಿಕೆ ಇರಬೇಕು. ಈ ಒಂದು ಧೈರ್ಯ ಬೇಕು. ಮುಂದಿನ ಜೀವನದಲ್ಲಿ ಹೇಗೆ ದಾರಿಯನ್ನು ಕಂಡುಕೊಳ್ಬೇಕು ಅನ್ನೋದನ್ನು ನಮ್ಮ ಕೈಲಾದಷ್ಟು ಮಟ್ಟಿಗೆ ತಿಳಿಸ್ಕೊಡ್ತೀವಿ. ಇವರು ಹಿಂದಿಯನ್ನು, ಇವರ ಭಾಷೆ ನೇಪಾಳದಲ್ಲಿ ಮಾತಾಡ್ತಾರೆ. ನಾವು ಎಲ್ಲರಿಗೂ ಸುವರ್ಣ ಅವಕಾಶವನ್ನು ಕೊಟ್ಟಿದ್ದೀವಿ. आप नेपाल से बात कर दीजिए. हाँ, नेपाल से बात कर दीजिए. प्रणाम गुरुदेव. हाँ, नेपाल से बात कर दीजिए. आपका भाषा लैंग्वेज बात. नेपाली. हाँ, नेपाली से बात. तो ठीक है. नेपाली में. हाँ, बात कर दीजिए. म नेपालबाट आएको. मेरो नाम हरिबहादुर श्रेष्ठ हो. म लामो समयदेखि ತಂತ್ರ ಸಾಧನಾ गर्ने ಗುರುको खोजीमा थिएँ. ನೇಪಾಳದಿಂದ ಮಾತಾಡ್ತಿದ್ದಾರೆ. ಅವರು ತಂತ್ರ ಸಾಧನೆಗಳನ್ನು ಯಾವ ರೀತಿ ತಿಳ್ಕೋಬೋದು, ಯಾವ ರೀತಿ ಕಟ್ ಮಾಡ್ಬೋದು, ಯಾವ ರೀತಿ ಬಗೆಹರಿಸ್ಕೋಬೋದು ಅನ್ನೋದ ಇವರ ಒಂದು ವಿಚಾರದಲ್ಲಿ ಈ ನೇಪಾಳಿ ಭಾಷೆಯಲ್ಲಿ ಇವರು ಹೇಳ್ತಾ ಇದ್ದಾರೆ. त धेरै गुरु खोज्ने क्रममा चाहिँ मैले नेपालमा त छैन नै, भेटिन नै. त इन्डियामा मैले 2-3 सालसम्म खोजेँ. त कयौँ गुरुसँग मिल्यो, भेटघाट पनि गरेँ. भेटघाट गरिसकेपछि पनि मलाई काहीँ पनि अनुभूति पनि भएन नि. काहीँ हुन्छ भन्ने भित्रबाट हृदयबाट स्वीकार नगरेपछि यहाँ गुरु महाराज कहाँ चाहिँ मैले फोनमा बातचित भयो, भरोसा लाग्यो र आएपछि मलाई खुसी लागे. ಹೇಳ್ತಿದ್ದಾರೆ ಅಂದರೆ ನೇಪಾಳದಿಂದ ಸುಮಾರು ಕಡೆ ನಾವು ಇಂಡಿಯಾದಲ್ಲಿ ಆಗ್ಬೋದು, ನೇಪಾಳದಲ್ಲಿ ಆಗ್ಬೋದು, ಕೆಲವೊಂದು ಶಕ್ತಿಪೀಠದಲ್ಲಿ ಕೆಲವೊಂದು ವ್ಯಕ್ತಿಗಳ ತಾಂತ್ರಿಕರುಗಳಿಂದ ಭೇಟಿಯಾಗಿ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಹಾಗಾಗಿ ಕಾಲ್ ಮಾಡಿ ಇವ್ರ ಮೇಲೆ ನಮಗೆ ನಂಬಿಕೆ ಬಂತು. ಕೆಲವೊಂದು ವಿಚಾರಗಳನ್ನು ಇವರಿಗಲ್ಲೇ ಸತ್ಯವಾಗಿ ಇವರಿಗೊಂದು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀವಿ. ಹಾಗಾಗಿ ಇವರು ಅಲ್ಲಿಂದ ಭರವಸೆಯಿಂದ ಇಟ್ಕೊಂಡು ಇಲ್ಲಿ ಗಂಟ ನಮ್ಮ ಒಂದು ಗುರುಸ್ಥಾನದಲ್ಲಿ ಹುಡುಕೊಂಡು ಬಂದಿದ್ದಾರೆ. ತಾಯಿ ಮಹಾಕಾಳಿ ಹಾಗೂ ಭೈರವನ ಕೃಪೆ ಆಶೀರ್ವಾದ ಸದಾಕಾಲ ಇರಲಿ. ಇನ್ನು ಮುಂದೆ ಇವರು ಮಾತಾಡ್ತಾರೆ. तो
कोही भी व्यक्ति तन्त्र साधना गर्न इच्छुक छ, सद्गुरुको आवश्यकता, सद्गुरुको चाहिँ खोज तलासीमा हुनुहुन्छ भने, कोही पनि व्यक्ति हुनुहुन्छ भने त गुरु महाराजसँग चाहिँ कुरो सम्पर्क कुरो गर्नुहोला। त उहाँले असाध्यै एउटै साथीको जस्तो, मित्रको जस्तो किसिमको व्यवहार गरेर नजिक राखेर कुरो गरी सहजता साथै कुरो गर्नुहुन्छ। यदि इच्छुक कोही पनि व्यक्ति साधना गर्नु इच्छुक सद्गुरुको खोजीमा हुनुहुन्छ भने कतै पनि नभड्किकन गुरु महाराजसँग चाहिँ ಸಂಪರ್ಕ गर्नुहोला। ನಮಸ್ತೆ. ಇವ್ರು ಹೇಳ್ತಿದ್ರೆ ಸದ್ಗುರುಗಳನ್ನು ಮಾರ್ಗದರ್ಶನದಲ್ಲಿ ಹೋದರೆ ಎಲ್ಲವೂ ತನಗೆ ತಾನಾಗೆ ಬರುತ್ತೆ ಅಂತ ಒಂದು ಭಾವನೆಯಿಂದ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತೇಳಿ, ನಮಗಿಷ್ಟವಾದರೆ ಒಂದು ಗುರುಗಳನ್ನು ಆಶೀರ್ವಾದವನ್ನು ಪಡ್ಕೊಂಡು ಮುಂದಿನ ದಾರಿಯನ್ನು ಮಾಡ್ಕೊಳ್ಳಿ ಅಂತ ಇವರ ಒಂದು ಭಾಷೆಯಲ್ಲಿ ವಿಸ್ತರಣೆ ಮಾಡಿದರು. ಇವರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ, ಸಮಸ್ತ ಬಾಧೆಗಳನ್ನು ನಿವಾರಣೆ ಮಾಡಿ ಬಂದಿರುವಂಥ ಕಷ್ಟಗಳನ್ನು ಬಗೆಹರಿಸ್ಕೊಂಡು ಜಯಶೀಲನಾಗಿ ಹೋಗಬೇಕು ಅಂತೇಳಿ ತಾಯಿ ಮಹಾಕಾಳಿಯಲ್ಲಿ, ತ್ರಿಪುರ ಸುಂದರಿ ಅಮ್ಮನವರಲ್ಲಿ ಹಾಗೂ ಚೌಡೇಶ್ವರಿ ಅಮ್ಮನವರಲ್ಲಿ ಪ್ರಾರ್ಥನೆ ಇಡ್ತಾ ಈ ಒಂದು ವಿಡಿಯೋವನ್ನು, ಈ ಒಂದು ಪುಟ್ಟ ವಿಡಿಯೋವನ್ನು ಇವತ್ತು ಮಾಡ್ತಾಯಿದ್ದೀವಿ. ಎಲ್ರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೂ ಅವರ ಅನುಭೂತಿಗಳನ್ನು, ಅವರ ಅನುಭವಗಳನ್ನು ತಿಳಿಸ್ಕೋಬೋದು. ಅದಕ್ಕೆ ಯಾವುದೇ ತರಹದ ಸಮಸ್ಯೆಗಳಿಲ್ಲ. ನಮ್ಮ ಇಂಡಿಯಾದಲ್ಲಿ ಅನೇಕರು ಕಷ್ಟಗಳನ್ನು ಪಡ್ತಾ ಇರುವಂಥ ವಿಚಾರದಲ್ಲಿದೆ. ಹಾಗಾಗಿ ಕೆಲವೊಂದು ಮಾರ್ಗದರ್ಶನಗಳು ಸಿಗ್ತಾ ಇಲ್ಲ. ಏನು ಯೂಟ್ಯೂಬ್ ಮಾಧ್ಯಮದ ಮುಖಾಂತರವಾಗಿ ಇವತ್ತು ದಾರಿಗಳನ್ನು ಕಂಡುಕೊಳ್ತಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಅವರ ಕಷ್ಟಗಳಿಗೆ ಭಗವಂತನು ಆದಷ್ಟು ಬೇಗ ಕೃಪೆಯನ್ನು ಕೊಟ್ಟು ಅವರನ್ನು ಕಷ್ಟಗಳನ್ನು ಬಗೆಹರಿಸಲಿ ಅಂತೇಳಿ ಈ ಒಂದು ವಿಡಿಯೋ ಮುಖಾಂತರವಾಗಿ ಹೇಳ್ತಾ ಇದ್ದೀವಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರ 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 ಮಹದೇವ.